ಮಾನಕಾಯಿ ಹೋಗೋಗ ಮಣ್ಣಿನ್ನು ಸೆವೆನ್ ಕೊಡಿಸಿದ್ದೀನಿ, ತಿರ್ಗಾ ಅಲ್ಲೇ ರುಷ್ಕೊಂತೈತಲ್ಲ ಇದು. ಹಾಂ, ಇಲ್ಲಿ ಅಲ್ಲೇ 2ನೇ ಸಲಿನ 3ನೇ ಸಲಿನ ಕೊಡಿಸಿರೋದಪ್ಪ ಸೆವೆನ್ನ. ಇನ್ನು ನಮ್ಮ ಮನುಷ್ಯ ನನ್ನ ಮಗಂತ ಯಾಕೋ ಸೊಟ್ಟೆ ಆಗ್ತಿಲ್ಲ. ಥೋ, ಈ ಮೇಸೋದಕ್ಕಿಂತನೂ ನೆಟ್ ಯಾರ್ದನ ಹೊಲ್ತ ಕೂಲಿ ಹೋದ್ರೆ ಚಂದ ಕೂಲಿನ ಕೊಡ್ತಾರೆ. ಇದ್ರ ಬರೇ ಲಾಸು. ಯಾವನ ಕೈಲಿ ಹಾಕೈತಿ ಹೇಳು? ಇವು ಕೈ ಒತ್ತು 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 ಸಾಕಾಗಿ ಹೋಗೈತಿ. ಇತ್ತ ಹಾಲು ನ್ಯಾಯವಾಗೂ ಬರಲ್ಲ, ಆ ಡೈರಿ ತಗೊಂಡು ಹೋದ್ರೆ ಡಿಗ್ರಿ ಬರಲ್ಲ, ಅದ್ಯಾತ ಪ್ಯಾಟ್ ಬರಲ್ಲ ಅಂತನ ಎಲ್ಲನ ಕಮ್ಮಿ ರೇಟಿಗೆ ತಗೊಂತಾರೆ. ಹೇಳಪ್ಪ ಆತ. ಹಿಂಗಾಗಿಬಿಟ್ರೆ ರೈತರು ಬದುಕೋದು ಬೋಲ್ ಕಷ್ಟ ಐತಿ. ಯಾಕೋ ಪೂಜಾರಪ್ಪ ಒಬ್ಬನೇ ಮಾತಾಡ್ಕೊಂತಿದ್ಯಾ? ಯಾಕೋ ದನಗಳಿಗೆ ಚೆನ್ನಾಗಿಲ್ವೇ ಅನ್ಲ? ಬೋರಜ್ಜ, ಶಾನಕ್ಕೇನೋ ಇದ್ದಾವೆ. ಈ ನನ್ನ ಮಗಂದು ಬಾರಿಗೆ ಬಂದಿತ್ತು, ಈಟಿಗೆ ಬಂದಿತ್ತು. ಆ ಡಾಕ್ಟ್ರನ್ನ ಕರ್ಕೊಂಬಂದು ಸೆವೆನ್ ಕೊಡಿಸಿದ್ದೆ. ತಿರ್ಗಾಲೆ ರುಸ್ಕೊಂಬೈತಲ್ಲ ಬೋರಜ್ಜ. ಈಗಾಗಲೇ 3 ಸಲ ಸೆವೆನ್ ಕೊಡಿಸಿದ್ದೀನಿ. ಸೊಟ್ಟೆ ಆಗ್ತಿಲ್ಲ ಯಾಕನ. ಪೂಜಾರಪ್ಪ ಒಂದು ಕೆಲಸ ಮಾಡು, ನೀನೇ ಹತ್ತು ಬಿಡ ಸುಮ್ಮನೆ. ಅಯ್ಯ ನೀನು ಈ ದನಗಳು ಯಾವಾಗಲೂ ಈಟಿಗೆ ಬಂದರೆ ನೀನು ಯಾವಾಗಲೂ ಸೆವೆನ್ ಕೊಡಿಸಿರ ಸೊಟ್ಟೆ ಆಗ್ತವೆ ಅವು. ಈಗಲೇ ಇವತ್ತು ಎದ್ದ ಏನಾನ ಈಟಿಗೆ ಬಂದರೆ ಬೈನತ್ನ ಕೊಡಿಸ್ಬೇಕು ಸೆವೆನ್ನ. ಬೈನಾಗ ಏನಾನ ಈಟಿಗೆ ಬಂದರೆ ನಾಳೆ ಬೆಳಿಗ್ಗೆ ಕೊಡಿಸ್ಬೇಕು ಸೆವೆನ್ನ. ಅದನ್ನು ಬಿಟ್ಟು ಈಟಿಗೆ ಬಂದಿದ್ದೊಂದಿನ ನೀನು ಸೆವೆನ್ ಕೊಡಿಸಿದ್ದೊಂದಿನ ಆಗ್ಬಿಟ್ರೆ ಅವು ಸೊಟ್ಟಾಗ್ತವೆ ಅನ್ಲ? ಈಲಾಗ್ತವೆ ಹಸುಗಳು. ನೀನು ಎಲ್ಲನ ತಿಳ್ಕೊಬೇಕಲ್ಲ ನೀನು. ಎಲೆ ಹೂ ಕಣಜ, ಓದ್ಸಲಿನ ನಮ್ಮ ಹಸುಗಳು ಈಟಿಗೆ ಬಂದು 2 ದಿನ ಆಗಿತ್ತ ಏನೋಪ್ಪ. ಡಾಕ್ಟ್ರ್ ಹಂಗಂದ್ರು ಬಂದಾಗ, ಏನಯ್ಯ ನೀನು ಮೊದಲೇ ಫೋನ್ ಮಾಡೋದಲ್ವನಯ್ಯ, ಅಲ್ಲಿ ಈಟು ಕಮ್ಮಿ ಆಗ್ಯದ ದನಿನಾಗೆ, ನೀನು ಇವಾಗ ಫೋನ್ ಮಾಡಿದ್ಜ ಅಂತಾನ. ಈ ಸಲ ಸೊಟ್ಟಾಗೋದು ಡೌಟ್ ಐತಿ ಅಂತಾನೆ ಹೇಳಿದ್ರು. ಅಲ್ಗೂ ನಾವು ಕೊಡೋದು ಕೊಡ್ರಿ ಸ್ವಾಮಿ ನೋಡೋಣ, ಸೊಟ್ಟಾದ್ರಾಗಲಿ ಈಲಾದ್ರಾಗಲಿ ಅಂತ ಹೇಳಿದ್ದೆ. ಅಲ್ಲ ನೀನು ಹೇಳ್ದಂಗೆ ತಡವಾಗೆ ಕೊಡಿಸಿದ್ದೆ ಕಣಯ್ಯ ಓದ್ಸಲಿನ. ಪೂಜಾರಪ್ಪ, ಈ ಸಲ ಹೆಂಗೆ ಮಾಡ್ಕೊಂಬಕ್ ಹೋಗ್ಬೇಡ. ಈಗ ಫೋನ್ ಮಾಡು, ಡಾಕ್ಟ್ರಿಗೆ ಫೋನ್ ಮಾಡಿ ಬೈನಾಗ ಬಂದು ಕೊಟ್ಟೋಗ್ಕರಿ ಸೆವೆನ್ನ. ಅಲ್ಲ 2 ಬಂದೇವ, 1 ಸೆವೆನಿಗೆ ಬಂದಿರಿ, ಈಟಿಗೆ ಬಂದಿರೋದು. ಇನ್ನೊಂದು ಹಾಲು ಕರಿತಾಯ್ತಾ? ಹೂ ಕಣ್ ಬೋರಜ್ಜ, ಇನ್ನೊಂದು ಕರಿತೈತೆ. ಅಯ್ಯಾದ್ರೂ ಮಾನಕಾಯಿ ಹೋಗೋ ಹಾಲು ಕರಿತೈತೆ. ಹಾಲೇನೋ ಚಂದಕ್ಕೆ ಬರ್ತವೆ, 8-10 ಲೀಟ್ರ್ ಬರ್ತವೆ. ಏನಂದ್ರೆ ಈ ಡೈರಿ ತಗೊಂಡು ಹೋದ್ರೆ ಡೈರಿ ಶಗೆ ಇಟ್ರಿ, ಇದು ಪ್ಯಾಟ್ ಬಂದಿಲ್ಲ ಕಣಪ್ಪ, ಡಿಗ್ರಿ ಬಂದಿಲ್ಲ ಕಣಪ್ಪ, ರೇಟ್ ಕಮ್ಮಿ ಹಾಕಿ ಹಂಗೆ ಕೊಡ್ತೀನಿ, ಹಂಗೆ ಹಿಂಗೆ ಅಂತಾನೆ. ಹಾಲು ಬರೋ ಹಸಿನಾಗೆ ಪ್ಯಾಟ್ ಬರೋಲ್ಲ, ಪ್ಯಾಟ್ ಬರೋ ಹಸಿನಾಗ ಹಾಲೇ ಬರೋಲ್ಲ. ಹೋಗತ್ತ. ಈಗ ಹಿಂಗೆ ಆಗಿಬಿಟ್ರೆ ನಾವೇನಪ್ಪ ಉದ್ಧಾರ ಆಗೋದು? ಮಾರಮ್ಮಂಗುಡಿ ಪೂಜಾರಪ್ಪನವರು, ಬೊರೆಮೈ ಬೋರಜ್ನವರು ಏನು ಸೀಮೆಸಿಗಳ ಬಗ್ಗೆ ಭಾಳ ಸಂಶೋಧನೆ ಮಾಡ್ತಿರಂಗೈತಲ್ಲ ಪೂಜಾರಪ್ಪರೇ. ಏನೋ ಸಂಶೋಧನೆ ಮಾಡ್ತಾ ಇದ್ದೀರಾ? 100-150 ಲೀಟ್ರ್ ಹಾಲು ಕರಿ ಹೆಂಗೆ ಮಾಡೋದು ಅಂತ ಏನೋ ಯೋಚನೆ ಮಾಡ್ತಾ ಇದ್ದೀರ ನೀವಿಬ್ರು. ಅಲ್ಲ, ಇವು ಕಿಲಾಡಿ ಬೋರಜ್ಜ ಐತಿ ಅಂದ ಮೇಲೆ ಇವೆಲ್ಲ ಮಾಡ್ತಾ ಇದ್ದೀರ. ನಾಟಿ ಹಸಿನ ಹೆಂಗೆ ಸೀಮಕರ ಹುಟ್ಟಿಸ್ಬೇಕು ಅಂತ ಏನಾದರೂ ಐಡಿಯಾ ಹಾಕ್ತಾ ಇದ್ದೀರ ಇಬ್ರು? ಇಲ್ಲ ಥೋ ಬಾರ್ಲ ಸೀನ ಅತ್ತ. ಇರೋ ಹಸುಗಳೇ ನೆಟ್ಟಿಗೆ ಹಾಲು ಕರೆದ್ರು ಸಾಕಾಯೈತಿ. ನೀನು 100-150 ಲೀಟ್ರಿಗೆ ಹೋಗ್ಬಿಟ್ಟೆ. ಸದ್ಯಕ್ಕೆ ಹಂಗೆ ಇರೋ ಹಸುಗಳು ಚಂದಾಗ ಹಾಲು ಕರ್ಕೊಂಡು ಪ್ಯಾಟು ಡಿಗ್ರಿ ಬಂದು ಈಟ ಒಟ್ಟ ದುಡ್ಡು ಬಂದ್ರು ಸಾಕಾಯೈತಿ. ನೀನು ನೋಡಿದ್ರೆ ಏನೇನೋ ಹೇಳ್ಚ. ಬಾರ್ಲ ಇಲ್ಲಿ. ಯಾಕೆ ಬೂಯರಮ್ಮ, ಏನೇ ನಿಮ್ಮ ದನಗಳಿಗೆ ಯಾಕೆ ಹಾಲು ಕರೀತಿಲ್ವೇ? ಏನು ಸಮಸ್ಯೆ ನಿನ್ನ ದನಗಳಿಗೆ? ಏನು ಅಂತ ಹೇಳೋಣಲ್ಲ. ಅದೇ ಈಗ ನಮ್ದೊಂದು ಆಕಡೆಗೈತಲ್ಲ, ಒಂದಿಟ್ಟು ಬೆಳ್ಳಗೈತಲ್ಲ ಜಾಸ್ತಿನ, ಆ ಹೊಸ ಇಲ್ಲಿಗೆ ಹಾಲೇನ 1-1.5 ತಿಂಗಳು ಆಗ್ತಾ ಬಂತಪ್ಪ. ಇದನ್ನ 7 ಕೊಡಿಸಿ ಈಟಿಗೆ ಬಂದಿತ್ತು, 7 ಕೊಡಿಸಿದ್ದೆ. ತಿರ್ಗಾಲೆ ರುಸ್ಕೊಂತ ಇತ್ಕಳ್ಳ. ಯಾಕ ಈಲಾಗಿಲ್ಲ, ಅದು ಸೊಟ್ಟಾಗಿಲ್ಲ. ತಿರುಗಿ ಡಾಕ್ಟ್ರಿಗೆ ಫೋನ್ ಮಾಡ್ಬೇಕು ಇವಾಗ. ಹೋದ್ಸಲಿ ಕೊಡಿಸಿದ್ದೆ ಕಳ್ಳ. ಏನಂದರೆ ಅವಾಗ ಈಟ್ ಕಮ್ಮಿ ಇತ್ತು ಅಂತ ಹೇಳಿದ್ರು ಡಾಕ್ಟ್ರು. ಈ ಸಲ ಸೊಟ್ಟಾಗೋದು ಡೌಟು ಕಣಪ್ಪ, ಮುಂದಿನ ಸಲ ಚಂದ ಈಟಿಗೆ ಬಂದಾಗಲೇ ಫೋನ್ ಮಾಡು, ಬಂದು ಕೊಟ್ಟು ಹೋಗ್ತೀನಿ ಅಂತ ಹೇಳಿದರು ಡಾಕ್ಟ್ರು. ಅದಕ್ಕೆ ಅವ್ರು ರುಷ್ಕೊಂತ ಇತ್ಕಳ್ಳ, ಫೋನ್ ಮಾಡ್ಬೇಕು ಡಾಕ್ಟ್ರಿಗೆ. ಪೂಜಾರಪ್ಪ, ನಿಂಗೆ ಅಷ್ಟು ಮಾತ್ರ ಗೊತ್ತಾಗಬೇಡಬೇಡ. ಅಲ್ಲ, ದನ ಯಾಕೆ ರುಸ್ಕೊಂತೈತೆ, ನಮ್ಮ ಮೊಸ ಯಾಕೆ ರುಸ್ಕೊಂತೈತೆ ಎಂಬುದು ಗೊತ್ತಾಗಲ್ವ ನಿನಗೆ? ಅಲ್ಲ, ಮದುವೆ ಆಗ್ಯವೆ, ಮಕ್ಕಳಾಗ್ಯವೆ, ನೀನು ಒಂಥರನ ವೇಸ್ಟ್ ಬಾಡಿ. ನೀನು ಹೋಗತ್ತಾಯಿಸ್ಗೆ ಮೇವ್ಗೆ ರುಸ್ಕೊಂತೈತೆ, ಇಲ್ಲ ಯಾವ್ದನ ದನ ನೋಡೋ ರುಸ್ಕೊಂತೈತೆ, ಇಲ್ಲ ಈಟಿಗೆ ಬಂದು ರುಸ್ಕೊಂತೈತೆ ಎಂಬುದು ನೋಡೋದು ಗೊತ್ತಾಗಲ್ವೇ ನೀನು? ದಂಡ ಪಿಂಡ ಬರೀ
ದೇವ್ರ ಪೂಜೆ ಮಾಡ್ಕೊಂಡು ಓಡಾಡ್ಕೊಂಡಿದ್ದು ಬಿಡು. ಇಂಥವೆಲ್ಲ ತಿಳ್ಕೊಂಬೋಬೇಡ. ಯೋ, ಈ ಸಲ ಏನಾದರೂ ಡಾಕ್ಟ್ರಿಗೆ ರಪ್ಪು ಫೋನ್ ಮಾಡಿ ಕರೆಸು, 7 ಹಾಕ್ಸು. ಹೂ ಕಣ್ಲಸಿನ, ಇಲ್ಲ ಇವಾಗ ಫೋನ್ ಮಾಡಿ ಹೇಳ್ತೀನಿ ಡಾಕ್ಟ್ರಿಗೆ. ಅಲ್ಲ ಕಣ್ಲಸಿನ, ಈ ಕಡೆ ಹೊಸ ಕರಿತಾ ಐತಿ, 9.25 ಲೀಟ್ರು, 10 ಲೀಟ್ರು, 11 ಲೀಟ್ರ್ ತನಕ ಕರಿತೈತೆ ಒಂದೊಂದಿನ. ಏನಂದ್ರೆ ಈ ಹಾಲ್ನಾಗೆ ಡಿಗ್ರಿನೂ ಅದು ಯಾತ ಪ್ಯಾಟು ಬರೋದೇ ಇಲ್ಲ ಕಳ್ಳ. ರೇಟ್ ಕಮ್ಮಿ ಹಾಕ್ಯಂಡು ಕೊಡ್ತಾರೆ ಹಾಲ್ನಾಗೆ. ಅಲ್ಲ ಕಣ ಪೂಜಾರಪ್ಪ, ನೀನು ದನಗಳಿಗೆ ನ್ಯಾಯವಾಗಿ ಮೇವು ಹಾಕದಂಗೆ, ನೀರು ಕುಡಿಸ್ದಂಗೆ ಅಲ್ಲಂಡೆ ಹೊಡ್ಕೊಂಡು ಓಡಾಡಿರೆ ದನಗಳು ಹಾಲು ಕೊಡ್ತಾವ, ಚಂದಾಕಿ ಹಾಲು ಕರೀತಾವ. ಅಯ್ಯೋ, ಅವಕ್ಕೂ ಚೆನ್ನಾಗಿ ಮೇವು ಹಾಕಬೇಕು, ಒಳ್ಳೆ ನೀರು ಕುಡಿಸ್ಬೇಕು. ನೀನು ಬೇಜವಾಬ್ದಾರಿ ತನ್ನಿಂದ ಓಡಾಡ್ಕೊಂಡಿದ್ರೆ ನೀನು ಹಾಲು ಕರಿಯಲ್ ಕಣಯ್ಯೋ. ಲೇ ಸೀನಾ, ಇದೆಲ್ಲ ಹಿಂಗಂತಿದ್ಯಾ? ಅಯ್ಯ ನಿನ್ನ ನಮ್ಮ ಮನೆಯವರು ಹೆಂಗಸ್ರು ಎದ್ದಾಗ ಒಂದೊರೆ ಬೈನಾಗ ಒಂದೊರೆ ಬಿಗ್ಗಿಯಾಗಿ ಒತ್ಕೊಂಬಂದು ಹಾಕ್ತಾರೆ ಕಳ್ಳ ಹಸೆ ಮೇವ. ಇಲ್ಲ ಒಣ ಮೇವು ಹಾಕೋದೇ ಇಲ್ಲ ಕಳ್ಳ ನಮ್ಮ ದನಗಳಿಗೆ, ಹಸೆ ಮೇವೆ ಹಾಕೋದು. ಆದ್ರೂ ತಿರ್ಗಾ ಹಿಂಡಿ ಬೂಸ ಎಲ್ಲ ಈಗ ತಿನ್ಕಳ್ಳ. ಇದು ಯಾಕನ ಹಾಲೆ ಕರಿತಿಲ್ಲ ಕಳಲೆ, ಹಾಲು ಕರಿತವೆ, ಡಿಗ್ರಿ ಬೋತ್ತಿಲ್ಲ, ಪ್ಯಾಟ್ ಬೋತ್ತಿಲ್ಲ. ಎಲೆ ನಮ್ಮ ಮನೆಯವರು ಬಿಗ್ಗ್ಯಾವು ಉರ್ಲಾರ್ದಂಥದ್ದೊಂದು ಹೊರೆ ಒತ್ಕೊಂಬತ್ತಾರೆ ಕಳ್ಳ ಎದ್ದಾಗಲು ಬೈನಾಗು ಹಸೆ ಮೇವು ಕಣೋ. ತೋಟದಾಗ ಕೊಯ್ಕೊಂಬತ್ತಾರೆ, ಬೋಲ್ ಚೆನ್ನಾಗಿರ್ತೈತೆ. ಹಂಗೇನ ಕಬ್ಬಿದ್ದಂಗೆ ಇರ್ತೈತೆ ಹಸೆ ಮೇವು ಹಾಕ್ತೀನಿ ಕಳ್ಳ. ಆದ್ರೂ ಯಾತ ಪ್ಯಾಟೆ ಬರಲ್ಲ. ಪೂಜಾರಪ್ಪ ಹೇಳ್ತೀನಿ ಕೇಳು, ನಮ್ಮ ರೈತರುಗಳು ಮಾಡೋ ಮಿಸ್ಟೇಕ್ ಇಲ್ಲೇ ನೋಡು. ಮನೆ ಡಾಕ್ಟ್ರ್ ತಕೊಯ್ದೆ ನಾನು, ದನಿನ್ ಡಾಕ್ಟ್ರು ತಾಕಿ ಅವ್ರು ಹೇಳಿರು, ಈಗ ನೋಡು ಬರೇ ಹಸೆ ಮೇವು ಹಾಕಿ ಬಿಟ್ರೆ ದನ ಹಾಲು ಚಂದ ಕರಿಯಲ್ಲ, ಅಂದ್ರೆ ಪ್ಯಾಟ್ ಬರಲ್ವಂತೆ ಕಣೆಯೋ. ಪೂಜಾರಪ್ಪ, ಬರೇ ಹಸೆ ಮೇವು ಹಾಕಬೇಡದಂತೆ, ಒಣ ಮೇವು ಅಂದ್ರೆ ನಾರಿನ ಅಂಶ ಇರೋ ಮೇವು ಹಾಕ್ಬೇಕಂತ, ಒಣ ಮೇವುನ. ಈಗ ನೀನು ನಿಮ್ಮ ದನಿಗೆ 3 ಭಾಗ ಏನಾರ ಮೇವು ಹಾಕ್ಚ ಅಂತಂದ್ರೆ, ಅಂದ್ರೆ ಈಗ 3 ಹೊರೆ ಮೇವು ಹಾಕ್ಚ ನೀನು ಹುಲ್ಲ, ಅದ್ರಾಗೆ 1 ಹೊರೆನ ಒಣ ಹುಲ್ಲು ಹಾಕಬೇಕು ನೀನು, ಕಂಪಲ್ಸರಿ ಹಾಕಲೇಬೇಕು ಒಣ ಮೇವ. 2 ಹೊರೆನ ಹಸೆ ಮೇವು ಹಾಕು ನೀನು. ಅವಾಗ ನೀನು ಕೂಡ ಮೇವ್ನಾಗೆ ಸಮತೋಲನ ಇರ್ತೈತಿ, ಹಾಲು ಚಂದಕ್ಕೂ ಕರಿತೈತೆ, ಪ್ಯಾಟನು ಬತ್ತೈತಿ. ಏನೋ ತಿರ್ಗಾ ಜಾಸ್ತಿನ ಹಿಂಡಿ ಹಾಕೋದು ಮಾಡಕ್ ಹೋಗ್ಬೇಡ, ಉಚ್ಕೊಂತವೆ. ನಮ್ಮ ಹೊಸ ಹಾಲು ಚಂದ ಕರೀಲಿ ಅಂತ ನೀನು ಹಿಂಡಿ ಹಾಕಿ ಬಿಡೋದು, ಅವು ಪರ 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 ಅಂತ ಎದ್ದತ್ನ ಉಚ್ಕೊಂಡಿರ್ತವೆ, ಬಾಸ್ಕಮಕ್ಕೂ ಬರಲ್ಲ ಸಗಣಿನ. ಪೂಜಾರಪ್ಪ, ಡಾಕ್ಟ್ರು ಇನ್ನೊಂದು ಹೇಳಿರೋ, ಈ ಅಡಿಗೆ ಸೋಡಾ ಬರ್ತೈತಲ್ಲ, ನಾವು ಅಡಿಗೆ ಸೋಡಾ ಪುಳ್ಳಿ ಅದನ್ನ 30ರಿಂದ 50 ಗ್ರಾಮ್ ಹಾಕ್ಬೇಕಂತ ಒಂದು ಹಸಿಗೆ. ಎಷ್ಟು ಹೇಳು? 30ರಿಂದ 50 ಗ್ರಾಮು. ಅವಾಗ ಹಾಲಿನ ಇಳುವರಿನೂ ಬತ್ತೈತಂತೆ, ಪ್ಯಾಟ್ರನ್ನು ಚಂದಾಕ್ ಬತ್ತೈತಂತೆ. ಈಗ ಇನ್ನೊಂದು ಡೈರಿ ಕೊಡ್ತಾರಲ್ಲ, ಅದೇನು ಮಿನರಲ್ ಮಿಕ್ಸರ್ ಅಂತ ಡೈರಿ ಕೊಡಲ್ವೇ, ಅದನ್ನು ಹಾಕಬೇಕು. ಇವನ್ನೆಲ್ಲ ಹಾಕಿ ಇನ್ನೊಂದು ಪೂಜಾರಪ್ಪ, ನಾವು ಎಂಥದ್ದು ಬೇಕೋ ಅಂಥದ್ದೇ ನೀರು ಕುಡ್ಸಂಗಿಲ್ಲ. ಒಳ್ಳೆ ನೀರು ಕುಡಿಸ್ಬೇಕಂತ ದನಗಳಿಗೆ. ಒಳ್ಳೆ ನೀರು ಕುಡಿಸಿದ್ರೆ ಒಳ್ಳೆ ಹಾಲು ಬರ್ತವೆ. ಇದ್ರ ಜೊತೆಗೆ ಮುಸ್ರೆ ಇಕ್ಬೇಕು, ಜೋಳದ ನುಚ್ಚು, ಜೋಳ ಬರಲ್ವೇ, ಆ ಜೋಳದ್ದು ಗೋಧಿ ನುಚ್ಚಿಕ್ಕಿರೆ ಹಾಲು ಮಾತ್ರ ಬೊಲ್ಸಂಡಾಕ್ ಬರ್ತಾವಂತೆ, ಪ್ಯಾಟು ಡಿಗ್ರಿ ಎಲ್ಲ. ಹೇಳೋ, ನನ್ನ ಮಾತು ಕೇಳಿಸ್ಕೊಂಡು ಇದೆಲ್ಲ ನಾನು ಹೇಳ್ತಿರೋದಲ್ಲಪ್ಪ, ಡಾಕ್ಟ್ರು ಹೇಳಿದ್ರು, ಅದನ್ನ ನಾನು ಕಿವಿಗೆ ಹಾಕೊಂಡಿದ್ದೆ, ನಿಂತ ಹೇಳ್ತಾ ಇದ್ದೀನಿ ಅಷ್ಟೇನ. ಹಾಲು ಚಂದಕ್ಕೆ ಪ್ಯಾಟು ಡಿಗ್ರಿ ಬರ್ಬೇಕು ಅಂದ್ರೆ ನಾನು ಹೇಳ್ದವು ಮಾಡಿವನ್ನ. ಅಲ್ಲ ಕಳ್ಳಸಿನ, ನಾನು ಈಗಿರೋ ದನಗಳ್ನ ಮಾರ್ಬಿಟ್ಟು ಚೆನ್ನಾಗಿ ಹಾಲು ಕರಿಯ ಅಂತವನ್ನ ದನಗಳ್ನ ತರೋಣ ಅನ್ಕೊಂಡಿದ್ದೀನಿ ಕಳ್ಳ. ಅಲ್ವಲ್ಲ, ನೀನು ಹೇಳೋದಾದ್ರೆ ಎಂಥವು ತಂದ್ರೆ ಚೆನ್ನಾಗಿರ್ತೈತಲ್ಲ ದನ, ನಮ್ಮ ನೆಲಕ್ಕೂ ನಮ್ಮ ಊರಿಗೂ ವಾತಾವರಣಕ್ಕೆಲ್ಲನ. ಪೂಜಾರಪ್ಪ, ಜೆರ್ಸಿ ತಗೊಂಬ, ಜೆರ್ಸಿನ. ಯಾಕಂದ್ರೆ ಇವು ಹಾಲು ಒಂದಿಸ್ ಕಮ್ಮಿ ಕರೀತವೆ, ಒಪ್ಕೊಂತೀನಿ. ಆದ್ರೆ ಫ್ಯಾಟು ಡಿಗ್ರಿ ಎಲ್ಲ ಸಖತ್ತಾಗ್ಬೋತೈತಿದ್ರಾಗೆ. ಇನ್ನೊಂದು ನಮ್ಮ ನಾಟಿ ದನಿನ ಹಿಂಗೆ ಇವು ಸಣ್ಣ ಪುಟ್ಟ ರೋಗ ಬಂದ್ರೆ
ಚೆನ್ನಾಗಿರ್ತವೆ. ಈ ಎಚ್ ಎಫ್ ಏನನ್ನ ತಂದು ಬಿಟ್ಟೆ ಅಂತ ಇಟ್ಕ, ಹಾಲು ಶಾನೆ ಕರೀತವೆ ಅಂತ ಎಚ್ ಎಫ್ ತಂದ್ರೆ ಅವು ಸಣ್ಣ ಪುಟ್ಟ ರೋಗ ಪಾಗ ಬಂದು ಬಿಟ್ರೆ ಅವು ತಟ್ಕೊಂಬಲ್ಲ ಅವು. ಇನ್ನೊಂದು ಹಾಲು ಅಮ್ಮ, ಹಾಲು ಜಾಸ್ತಿ ಫ್ಯಾಟ್ ಬರಲ್ಲ ಡಿಗ್ರಿನು ಎಚ್ ಎಫ್ ನಾಯಿ. ಒಟ್ಟು ಮೇವು ತಿಂತಾವೆ ಅಷ್ಟೇ, ಮೇವು ತಿಂದು ಹೊತ್ತು ಬಿಡ್ತವೆ. ಆದರೆ ಹಾಲು ಫ್ಯಾಟು ಬರಲ್ಲ ಎಚ್ ಎಫ್ ನಾಯಿ. ಡಾಕ್ಟ್ರ್ ಹೇಳಿದ್ದು ನಾನು ಹೇಳ್ತಿರೋದಲ್ಲೂ. ಲೇ ಸೀನಾ, ಬಿಡ್ಲಾತ್ತ ಈ ಸೀಮೆ ಸೀನಾಗ ಲಾಭ ಏನೈತತ್ತ? ನೀನು ಇವನ್ ಕಟ್ಕೊಂಡ್ರೆ ಬರಲ್ಲ ಲಾಸೆ ಕಳ್ಳ. ಒಂದಾಳು ಯಾವಾಗಲೂ ಇವು ಮುಂದಿರ್ಬೇಕು, ಮೇವು ಹಾಕಕ್ಕೂ, ಸಗಣಿ ಕುಡ್ಸಕ್ಕೂ, ಮೈ ತೊಳೆಯಕ್ಕೂ, ನೀರು ಕುಡ್ಸಕ್ಕೂ. ಇವಕ್ಕೆಲ್ಲ ಒಂದು ಆಳು ಇರಲೇಬೇಕು. ಬೋರಜ್ಜ, ಇದ್ಯಾಕಜ್ಜ ಹಿಂಗಂತ್ಯ? ಹಸಿನಾಗ ಏನು ಲಾಸ್ ಇಲ್ಲ, ಆದ್ರೆ ನಾವು ಮಾಡೋ ವಿಧಾನದಾಗ ಐತಿ ಹೇಳು. ನಾವೇನು ಮಾಡ್ತೀವಿ ಅಂದರೆ 1-2 ಹೊಸ ಕಟ್ಕೊಂತೀವಿ. ಕಟ್ಕೊಂಡು ಹಾಲು ಕರಿಯಲ್ಲಪ್ಪ ನಾವೇನಪ್ಪ ಇದ್ರಾಗ ಲಾಸ್ ಆದಪ್ಪ ಅಂತನ ನೋಡ್ತೀವಿ. ಈಗ 1 ಹಸನ ಕಟ್ಕ, 2 ಹಸನ ಕಟ್ಕ, ಒಬ್ರು ಇರಲೇಬೇಕ. 5 ಹಸ ಕಟ್ಕೊಂಡ್ರು ಒಬ್ರು ಇರ್ಬೇಕ, 10 ಹಸ ಕಟ್ಕೊಂಡ್ರು ಒಬ್ರು ಇರಲೇಬೇಕ. ಅದಕ್ಕೆ ಬರೋಜ ನಾನು ಹೇಳೋದೇನಂದ್ರೆ, ಮಾಡೋದು ಮಾಡ್ತಾ ಇದ್ದೀವಿ ವ್ಯವಸಾಯನ, ಕೃಷಿ ಮಾಡ್ತೀವಲ್ವ, ಒಂಚೂರು ಜಾಸ್ತಿನೇ ಮಾಡೋಣ. ಈಗ 2 ಹಸಿಂತಾಗೆ 4 ಕಸ ಕಟ್ಕೊಂಡು ಒಂದಿಷ್ಟು ಚಂದಕ್ಕೆ ಮೇಯಿಸ್ಬಿಟ್ರೆ ಬರೋ ಆದಾಯನೂ ಹೆಚ್ಚಾಗಿರ್ತೈತಿ. ಏನಯ್ಯೋ ಬರೋಜ ಹೇಳ್ತೀನಿ ಕೇಳಿಲಿ. ಈಗ 1 ಲೋಡು ಗೊಬ್ಬರ, ಸೀಮೆಸಿಂಗ್ ಗೊಬ್ಬರ 6,000, 6,500, 7,000 ತನಕನೂ ಹೋಗೈತಿ. ಈಗ ಒಂದ್ಸಲಿ ಬಟವಾಡೆ ಆಗಿದ್ದು, ತಿಂಗಳಿಗೆ 2 ಸಲ ಬಟವಾಡೆ ಹಾಕೈತಲ್ಲ. ಫಸ್ಟಿಗೆ ಬರೋ ಬಟವಾಡಿ ಮೇವಿಗೂ ಆ ಬೂಸಕ್ಕೂ ಹಿಂಡಿಗೆ ಹೋಗ್ಲಿ ಹೇಳು. ಇನ್ನೊಂದು ಬಟವಾಡಿ ನಮ್ಗೆ ಉಳ್ಕೊಂತೈತಿ. ಮೇಸೋದು ನೇರಪ್ಪೋಗು ಮೇಯಿಸ್ಬೇಕಣ ಜೋ. ನಾವು 1-2 ಹೊಸ ಕಟ್ಕೊಂಡು ನಮಗೆ ಲಾಭ ಬರಲಿಲ್ಲ ಅಂದ್ರೆ ಹಾಕೈತೆ. ಮೇಯಿಸ್ಬೇಕು ಚಂದಾಕಿ. ನಮ್ಮದೇ ಸ್ವಂತದ್ದೊಂದು ಬೋರ್ ಇರಬೇಕು, ಮನೆಗೆ ಹಾಲು ಪಾಲು ಹಾಕಕ್ಕೊಂದು ಗಾಡಿ ಮಾಡ್ಕೋಬೇಕು, ಹೆಂಗಸರು ಮಕ್ಕಳು ಒಂದಿಟ್ಟು ಸಪೋರ್ಟ್ ಮಾಡಬೇಕು. ಎದ್ದತ್ನಾಗ ಹಾಲು ಕರಿಯೋಕೆ, ಕಸ ಬಾಸ ಹಾಕಿ, ದನ ತೊಳೆಯೋಕೆ, ಹೆಂಗಸರು ಮಕ್ಕಳು ನಿಂತ್ಕೋಬೇಕು. ಇವು ಕೆಳಗ ಇಲ್ಲಪ್ಪ ನಾನು ಮೇಸ ತೊಳೆಯೋದು ಹೆಂಗೆ, ನಮ್ಮ ಹೆಂಗಸರು ನೋಡ್ಕೊಂಬಲ್ಲ ಅಂದರೆ ಈ ಬದುಕಾಗಲ್ಲ. ಕರೆಕ್ಟು ಕಳ್ಳಿ, ನೀನು ಹೇಳೋದು ನಿಜವೇನ. ಮಾಡೋದು ಮಾಡ್ತೀವಿ, ಹೆಚ್ಚಾಗಿ ಮಾಡಿದ್ರೆ ಚೆನ್ನಾಗಿರ್ತೈತೆ. ಈಗ ಹೆಂಗು ಒಂದು ಹಸ ಕಟ್ಕೊಂಬ ಬದಲು 3 ಹಸ ಕಟ್ಕೊಳ್ಳೋದಿಟ್ಟು ಕಷ್ಟಪಟ್ಟರೆ ಲಾಭನೂ ಚೆನ್ನಾಗಿ ಬರ್ತೈತೆ ಕಳ್ಳಿ. ಪೂಜಾರಪ್ಪ ಕೇಳಿಸ್ಕೊಂಡೆ, ಈಗ ಡಾಕ್ಟ್ರಿಗೆ ಫೋನ್ ಮಾಡು, ಬಂದು 7 ಕೊಟ್ಟು ಹೋಗ್ತಾರೆ. ಆಮೇಲೆ ಈಟ್ ಆರಿದ ಮೇಲೆ ಕೊಡಿಸಿರೋ ಪ್ರಯೋಜನಕ್ಕೆ ಬರಲ್ಲ. ಇನ್ನೊಂದು 7 ಕೊಡಿಸಿದ ಮೇಲೆ ಚಂದಾಕಿರೋ ಮೇವು ಹಾಕಬೇಕು, ಒಳ್ಳೆ ನೀರು ಕುಡಿಸ್ಬೇಕು, ನೆಳ್ಳ ಕಟ್ಟಾಕಬೇಕು. ಅತ್ತು ಇತ್ತು ಹೊಡ್ಕೊಂಡು ಹೋಗೋದು, ಕಲ್ಲು ಪಲ್ಲು ತುಳ್ಸೋದು ಇವೆಲ್ಲ ಮಾಡಬೇಡ ಕಣಯ್ಯೋ. ಯಾವ್ದಾರ ಒಂದು ಮರದಡೆ ನೆಳ್ಳಿ ಕಟ್ಟಾಕ್ಬಿಟ್ಟು ಒಣಹುಲ್ಲು ಹಸೆ ಹುಲ್ಲು ಚಂದ ಕೊಡು, ಅವಾಗ ಹೊಸ ಈಲಾಗ್ತೈತಿ. ಈಲಾದ್ಮೇಲೆ ಇನ್ನೇನು ಚಂದಕ್ಕೆ ಮೇವು ಕೊಟ್ರೆ ಈ ಕಂಸೈತಿ. ಏನಯ್ಯೋ ಪೂಜಾರಪ್ಪ ಕೇಳಿಸುತ್ತೆ? ಉಕ್ಕಳ ಸೀನಾ, ಹಂಗೆ ಮಾಡ್ತೀನಿ. ಈಗ ಮೊದಲು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ತಡಿ. ಬೋಳೇಜ ನಡೆಯಜ ಗೌಡ್ರು ಅಂತ ಯಾಕೋ ಕರೀತಾ ಇದ್ದಾರೆ. ನಿನ್ನೂ ನಡಿ ಹೋಗೋಣ.